ಕೃಷ್ಣ. ಈ ವ್ಲಾಗ್ ನಲ್ಲಿ ನನ್ನ ಸಖಾ ಮಕ್ಕಳು ನನ್ನನ್ನ ನೋಡಕ್ಕೆ ತಾಷ್ಕೆಂಟ್ ಇಸ್ಕಾನ್ ಟೆಂಪಲ್ಗೆ ಬಂದಿದ್ದಾರೆ. ನಿಮ್ಗೂ ನನ್ನ ನೋಡ್ಬೇಕು ಅಂತ ಇಷ್ಟ ಇದ್ರೆ ಬನ್ನಿ ಬನ್ನಿ, ನಾವು ಜೊತೆಗೆ ನೋಡೋಣ. ತುಂಬಾ ಮಜಾ ಬರುತ್ತೆ. ಹೇ ಗಾಯ್ಸ್, ನಮಸ್ಕಾರ. ಸ್ವಾಗತ ಇದೆ ನಿಮ್ಮದು ಇನ್ನೊಂದು ಹೊಸ ವ್ಲಾಗಲ್ಲಿ. ಸೊ ಇವತ್ತು ಸಂಡೇ ಇದೆ, ಹಾಲಿಡೇ ಇತ್ತು. ಸೊ ಎಲ್ಲರೂ ಪ್ಲ್ಯಾನ್ ಮಾಡಬೇಕಂತ ಮುಂಜಾನೆ ಪ್ಲ್ಯಾನ್ ಮಾಡತ್ತೀವಿ ಎಲ್ಲಿ ಹೋಗ್ಬೇಕಂತ ಲಾಸ್ಟ್ ವೀಕಿಂದೆ. ಸೊ ಈ ವೀಕ್ ಈ ಸಂಡೇ ಹೆಂಗಾರು ಇವತ್ತು ಇಸ್ಕಾನಿಗೆ ಹೊಂಟಿದ್ದೀವಿ ನೋಡಿ. ಲಾಸ್ಟ್ ಸಂಡೇಯಿಂದ ಪ್ಲ್ಯಾನ್ ಇತ್ತು. ಲಾಸ್ಟ್ ಸಂಡೇ ಸ್ವಲ್ಪ ಬೇರೆ ರೀಸನ್ಸಿಗೆ ಕ್ಯಾನ್ಸಲ್ ಆಯಿತು. ಸೊ ಇವತ್ತೆಲ್ಲರೂ ಸೇರಿ ಹೊಂಟೀವಿ ನೋಡಿ. ಏನಂತೀರಿ ಎಲ್ಲರೂ? ಬರ್ರಿ ಮೀಟ್ ಆಗೋಣ ಅಬ್ರಾಡಲ್ಲಿ ಬಂದು ನಾವು ಕೃಷ್ಣ ಟೆಂಪಲ್ ಹೊಂಟೀವಿ ಅಂದರೆ ಫುಲ್ ಓಕೆ ಗೈಸ್, ಸಿಗೋಣ ಇಸ್ಕಾನ್ ಟೆಂಪಲಲ್ಲಿ. ಹೇ ಗೈಸ್, ಈ ಬೇರೆ ದೇಶ ಒಳಗೆ ನಾವು ನಮ್ಮ ಗುಡಿಗೆ ಹೊಂಟೇವ ಅಂದ್ರೆ ಒಂಥರ ಹೆಂಗೆ ಅನ್ಸ್ತದ ಅಂದ್ರೆ ಪ್ರೌಡ್ ಫೀಲ್ ಆಗತ್ತದ. ಈಗೇನು ನಾವು ಇಂಡಿಯಾ ಒಳಗೆ ಅದೇವತ್ತೆ ಅನ್ಸಕತ್ತದ. ಖರೆ ಮಾತು ಹೇಳ್ಬೇಕಂತ ಮನಸ್ಸಿಂದ ಫುಲ್ ಖುಷಿ ಒಳಗದೇವಿ. ಈ ಬೇರೆ ದೇಶ ಒಳಗೆ ನಮ್ಮ ಧರ್ಮಗೆ ನಮ್ಮ ಗುಡಿಗೆ ಹೋಗ್ತೇವ ಅತ್ತೆ ಅಂದ್ರೆ ಹೆಂಗೆ ಇದು ಮಾತು ಒಂಥರ ಮನ್ಸಿಗೆ ಖುಷಿನ ಆತದ. ಮನ್ಯಾಗನು ಎಲ್ಲರೂ ಖುಷಿ ಆಗತ್ತಾರ, ಫ್ಯಾಮಿಲಿ ಅವ್ರನ್ನು ಖುಷಿ ಆಗ್ಯಾರ. ಇಸ್ಕಾನಿಗೆ ಹೊಂಟಿವತ್ತೆ ಅಂತ ಮೀನ್ಸ್ ಹೊರಗಿನ ದೇಶ ಒಳಗೆ ಬಂದ್ರೆ ಫುಲ್ ನಮ್ಮ ದೇಶ ಬಿಟ್ಟು ಇರಂಗೆ ಹಂಗೇನಿಲ್ಲ. ಮಜಾ ಮಾಡ್ಬೋದು, ಇರ್ಬೋದು, ಗುಳಿಗೂ ಹೋಗ್ಬೋದು, ಎಲ್ಲ ಮಾಡ್ಬೋದು. ಈಗ ಸೊ ಇಸ್ಕಾನಿಗೆ ರೀಚ್ ಆಗಿವಿ ನೋಡಿ. ಸೊ ಹೆಂಗೆ ಫೀಲ್ ಅನ್ಸತೈತೆ ಎಲ್ಲರಿಗೆ ಇಲ್ಲಿ ಅಬ್ರಾಡಲ್ಲಿ? ಭಾಳ ಅಂದರೆ ಫುಲ್ ಇದು ಫೀಲ್, ಪಾಸಿಟಿವ್ ಫೀಲ್ ಅನಿಸ್ತಾ ಇದೆ ಮನಸ್ಸಲ್ಲಿ. ಹರೇ ಕೃಷ್ಣ. ಇಸ್ಕಾನ್ ಹೆಂಗಿದೆ ಅಂತ. ಸೊ ಮತ್ತೇನಂತೀರಾ? ಅಬ್ರಾಡಲ್ಲಿ ಬಂದು ಇದು ಇಂಡಿಯನ್ ಟೆಂಪಲಿಗೆ, ಹಿಂದೂ ಟೆಂಪಲಿಗೆ ಹೊಂಟಿದ್ದೀವಿ. ಇನ್ನು ಭಾಳ ಪಾಸಿಟಿವ್ ಫೀಲಿಂಗ್ಸ್ ಇರ್ತಾವೆ ಅವಳಿಗೆ. ಸಿಗೋಣ ಒಳಗೆ. ಗೈಸ್, ಈಗ ಹೊರಗಡೆ ಬಂದಿದ್ದೀವಿ. ಮೀನ್ಸ್ ಈಗ ಒಳಗೆ ಹೋಗ್ತಾ ಇದೀವಿ ಗುಡಿ ಒಳಗಡೆ. ಇಲ್ಲಿ ಭಜನ ಗಿಜನ ಆಗುತ್ತೆ, ಭಜನಾತೆ ಎಲ್ಲ ಆಗುತ್ತೆ, ಅದಕ್ಕೆ ಹೋಗ್ತಾ ಇದೀವಿ. ಭಜನ ಆಗ್ತಾ ಇದೀವಿ, ಒಳಗೆ ಹೋಗ್ತೀವಿ ನೋಡಿ ಗಾಯ್ಸ್. ದೇಶ ಹೊರಗಡೆ ಪಾಸಿಟಿವ್ ಫೀಲ್ ಆಗತ್ತೈತಿ. ಈಗ ಅಬ್ರಾಡಿಗೆ ಬಂದು ನಮ್ಮ ಹಿಂದೂ ಟೆಂಪಲಿಗೆ ಹೋಗಿ ಅಂತ. ಸೊ ಇಲ್ಲಿ ನೋಡಿದರೆ ಇನ್ನೊಂದು ಶಾಕ್ ಆಯಿತು, ಇಲ್ಲಿ ಪ್ರಸಾದ ಕೂಡ ಅವೈಲೇಬಲ್ ಇದೆ ಗೈಸ್. ಸೊ ಅದೇ ಭಾಳ ಇಂಡಿಯನ್ ಪ್ರಸಾದ ಅವೈಲೇಬಲ್ ಇದೆ, ನೋಡ್ಬೋದು. ಇಲ್ಲಿ ಇಂಡಿಯನ್ಸ್ಗಿಂತ ಫಾರಿನರ್ಸೇ ಜಾಸ್ತಿ ಇದ್ದಾರೆ. ಅದೊಂದು ಭಾಳ ಪ್ರೌಡ್ ಮೂಮೆಂಟ್ ಅನಿಸ್ತಾ ಇದೆ ಗೈಸ್. ಎಷ್ಟು ಬೆಲೆ ಕೊಡ್ತಾರೆ ಅಂತ ಗೊತ್ತಾಗುತ್ತೆ. ನಾ ಬರೀ ರೀಲ್ಸಲ್ಲಿ ನೋಡಿದ್ದೆ. ಈಗ ಕೃಷ್ಣಗೆ ಇದು ರೆಸ್ಪೆಕ್ಟ್ ಇದೆ ಅಂತ ಇವತ್ತು ರಿಯಲ್ ಲೈಫಲ್ಲಿ ನೋಡೇ ಬಿಟ್ಟೆ. ಭಾಳ ಪ್ರೌಡ್ ಫೀಲ್ ಅನಿಸ್ತಾ ಇದೆ ಗೈಸ್. ಫಾರಿನರ್ಸ್ ಎಲ್ಲ ಇದ್ದಾರೆ, ಅವರು ಜಾಸ್ತಿ ಜನ ಇದ್ದಾರೆ. ಇಂಡಿಯನ್ ಗಾಡ್ನ ಅವರು ಪ್ರೇ ಮಾಡ್ತಾರೆ ಅಂದರೆ ನೋಡ್ಬೋದು. ಪ್ರಸಾದ ಕೂಡ ಅವೈಲೇಬಲ್ ಇದೆ ಗೈಸ್ ಎಲ್ಲ. ಪ್ರಸಾದ ನಿಮಗೆ ತೋರಿಸ್ತೇವೆ. ಸೊ ಗೈಸ್, ಪ್ರಸಾದ ಅಂದರೆ ಅಮೃತ ನಮ್ಮ ಇಂಡಿಯನ್ಸಿಗೆ. ಬೇರೆ ದೇಶದಲ್ಲಿ ಬಂದು ನಾವು ಪ್ರಸಾದ ಸಿಕ್ಕಿದೆ, ಇನ್ನೊಂದು ಶಾಕ್ ಆಗಿಬಿಟ್ಟಿದೆ ನಾವು ಇಂಡಿಯನ್ ಪ್ರಸಾದ ನೋಡಿ. ನೋಡ್ಬೋದು, ಪುಳಿಯೋಗರೆ ಇದೆ, ಆಲೂ ಫ್ರೈ ಇದೆ, ಮತ್ತು ವಾಟರ್ ಮೆಲನ್ ಜ್ಯೂಸ್ ಇದೆ. ಪಾನ್ಕ ತುಂಬ ಖುಷಿ ಆಗ್ತಾ ಇದೆ ಗೈಸ್.
ಎಲ್ಲ ನೋಡಿ ಒಂಥರ ಮನಸ್ಸಿಗೆ ಶಾಂತಿ ಅನ್ನೋದು ಕಾಣ್ತಾ ಇದೆ. ನಮಸ್ಕಾರ ಗಾಯ್ಸ್, ಇವತ್ತು ಸಂಡೇ ಇತ್ತು. ಎಲ್ಲರೂ ಸೇರಿ ಪ್ಲ್ಯಾನ್ ಹಾಕ್ಕೊಂಡು ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಟ್ಯಾನ್ಸ್ಕಂಟಲ್ಲಿರೋವಂಥ ಇಸ್ಕಾನ್ ಟೆಂಪಲ್ಗೆ. ಸೊ ಒಳಗೆ ಹೋಗ್ತಿದ್ದಂಗೆ ಫುಲ್ಲು ಇಂಡಿಯನ್ ವೈಬ್ ಅಥವಾ ಇಂಡಿಯನ್ ಟೆಂಪಲಲ್ಲಿರೋ ವೈಬ್ ಬಂತು. ಎಲ್ಲ ಫಾರಿನರ್ಸೇ, ಬಟ್ ಅವರು ಸಾಂಗ್ಸಲ್ಲಿ ಅದು ಮತ್ತು ಅದು ಭಜನೆಯಲ್ಲಿ ಇನ್ವಾಲ್ವ್ ಆಗಿದ್ದು ನೋಡಿದ್ರೆ ನೀವೇ ಶಾಕ್ ಆಗ್ತೀರ. ಎಲ್ಲ ಫಾರಿನರ್ಸು ಹೆಂಗೆ ಇನ್ವಾಲ್ವ್ ಆಗಿದ್ರು ಅಂದರೆ ಭಜನೆಯಲ್ಲಿ ಸಖತ್ತಾಗಿ ಫುಲ್ಲು ಮುಳುಗೋಗಿದ್ರು ದೇವ್ರ ಭಕ್ತಿಲಿ. ಸೊ ಕೃಷ್ಣ ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ. ಸೊ ಕೃಷ್ಣ ತುಂಬ ಥಾಟ್ಸ್ ಹೇಳಿದ್ದಾನೆ ಅಥವಾ ತುಂಬ ಥಾಟ್ಸ್ ಬಿಟ್ಟೋಗಿದ್ದಾನೆ. ಬಟ್ ನಾನು ನಿಮ್ಮ ಹತ್ರ ಒಂದು ಥಾಟ್ನ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ಕಳೆದೋಗಿರೋ ದಿನಗಳಲ್ಲಿ ಏನಾಗಿದೆ ಅಂತ ನೆನಪು ಮಾಡಿಕೊಂಡು ಇವತ್ತಿನ ಒಳ್ಳೆ ಖುಷಿ ಅಥವಾ ಒಳ್ಳೆ ಕ್ಷಣನ ಕಳ್ಕೊಬೇಡಿ. ಸೊ ಮುಂದೆ ಏನಾಗುತ್ತೋ, ನಾಳೆ ದಿನಗಳಲ್ಲಿ ಏನಾಗುತ್ತೋ ಅಂತ ಭಯದಲ್ಲಿ ಇವತ್ತು ನಮ್ಮ ಹತ್ರ ಇರೋ ಧೈರ್ಯನ ಯಾವತ್ತೂ ಕಳ್ಕೊಬೇಡಿ. ಸೊ ನಮ್ಮ ಜೊತೆಗೆ ಇಲ್ಲದೇ ಇರೋ ವಸ್ತು ಅಥವಾ ಯಾವುದೇ ಪರ್ಸನ್ ಆಗಿರ್ಬೋದು, ಅವರು ಇಲ್ಲ ಅಂತಲೂ ಕೂಡ ಬೇಜಾರು ಮಾಡ್ಕೊಬೇಡಿ. ಸೊ ನಿಮ್ಮ ಮೇಲೆ, ನಿಮ್ಮ ಕೆಲಸದ ಮೇಲೆ ನಂಬಿಕೆ ಇಡಿ. ಸೊ ಅದೇ ನಂಬಿಕೆನೇ ನಿಮಗೆ ಒಂದು ಇನ್ಸ್ಪೈರ್ ಅಥವಾ ಒಂದು ಆಸಕ್ತಿ ಆಗಿರುತ್ತೆ. ಸೊ ಹಾಗಾಗಿ ಗೈಸ್, ಜಾಸ್ತಿ ಯೋಚನೆ ಮಾಡಬೇಡಿ. ಇವತ್ತಿನ ಕ್ಷಣ ಹೇಗಿದೆ ಅನ್ನೋದು ಇವತ್ತಿನ ಕ್ಷಣದಲ್ಲಿ ಜೀವಿಸಿ. ಗೈಸ್, ಫೈನಲಿ ದೇವಸ್ಥಾನದಿಂದ ಹೊರಗಡೆ ಬಂದಿದ್ದೀವಿ. ಮಾರ್ನಿಂಗ್ ಬೆಳಗ್ಗೆ 10ಗೆ ಹೋಗಿದ್ದೀವಿ ಒಳಗಡೆ. ನಾವು ಈಗ 7:30 ಆಗಿದೆ. ಮೀನ್ಸ್ ಒಂಥರ ಹೃದಯಕ್ಕೆ ಶಾಂತಿ ಸಿಕ್ತು. ಮೀನ್ಸ್ ಮನ್ಸಿಗೆ ಶಾಂತ ಆಯಿತು, ಆ ಥರ ಇತ್ತು. ಮೀನ್ಸ್ ಏನು ಫೀಲ್ ಆಯ್ತಂದ್ರೆ ಒಳಗೆ ಕೂತಾಗ ಏನು ಇಂಡಿಯಾ ಒಳಗೆ ಅದೇನಪ್ಪ ಇಲ್ಲಿ ನಮಸ್ತೆ 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 ನಮಸ್ತೆ.